ಸೊ ನಮಸ್ತೆ, ನಾನು ಎಸ್ ಕೆ ಕುಪಾಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಸೊ ನಾನು ಧಾರವಾಡದಲ್ಲಿದ್ದಾಗ LICಯಲ್ಲಿ ನಾನು ಡಿವಿಷನಲ್ ಮ್ಯಾನೇಜರ್ ಕೇಡರ್ನಲ್ಲಿ ಕೆಲಸ ಮಾಡ್ತಿದ್ದೆ. ಜೊತೆಗೆ ಯೋಗ ಕ್ಲಾಸ್ಗಳನ್ನು ನಡೆಸ್ತಾ ಇದ್ದೆ. ಆವಾಗ ಒಂದು ದಿವಸ ನಮ್ಮನೇ ಒಬ್ಬ ಲೇಡಿ ಸ್ಟೂಡೆಂಟ್ ನಮ್ಮ ಫ್ರೆಂಡ್ ಒಬ್ಬರನ್ನ ಕರ್ಕೊಂಡು ಬಂದರು. ನನ್ನ ಕಡೆ ಹೆಣ್ಮಗಳು ಕರ್ಕೊಂಡು ಬಂದು ಆಯಿತು ಬರ್ರಿ ಕೂಡ್ರಿ ಅಂದೆ. ಇಲ್ಲರಿ, ನಮ್ಮದು ಫ್ರೆಂಡಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಭಾಳ ಚಿಂತೆ ಮಾಡ್ತಾರೆ, ರಾತ್ರಿ ನಿದ್ದೆ ಆಗಲ್ಲ, ಭಾರಿ ಪ್ರಾಬ್ಲಮ್, ಅದಕ್ಕೆ ನಿಮ್ಮನ್ನು ಭೇಟಿ ಆಗ್ಲಿಕ್ಕೆ ಬಂದಾರೆ. ಆಯಿತು ಅಂತ ಹೇಳಿ ಅವ್ರದ್ದೆಲ್ಲ ಪರಿಚಯ ಮಾಡ್ಕೊಂಡ ನಂತರ ಅವ್ರಿಗೆ ನೋಡಿದಾಗ ನನಗೆ ಅನಿಸ್ತು, ಆಕೆ ಇಲ್ಕಲ್ ಸೀರೆ ಹುಟ್ಟಿದ್ದಾರೆ, ಒಳ್ಳೆ ವಿಭೂತಿ ಹಚ್ಚಿದ್ದಾರೆ, ಎಲ್ಲ ಮಾಡಿದ್ದಾರೆ, ಒಳ್ಳೆಯ ಸಾತ್ವಿಕ ವ್ಯಕ್ತಿ ಮತ್ತು ಆರ್ಥೋಡಾಕ್ಸ್ ಸಂಪ್ರದಾಯಸ್ಥ ಹೆಣ್ಮಗಳು ಅಂತ ಗೊತ್ತಾಯಿತು. ಅದಕ್ಕೆ ನಾನು ಕೇಳಿದೆ ಅಲ್ಲಿಗೆ, ನಿಮಗೆ ಮಕ್ಕಳು ಎಷ್ಟು ಮಂದಿ ಇದ್ದಾರೆ, ಮನೆಯವರು ಏನು ಮಾಡ್ತಾರೆ ಅಂತ ಎಲ್ಲ ಮಾಹಿತಿ ಹೇಳಿದರು. ಅವರು ಮನೆಯವರು ಏನು ಮಾಡ್ತಾರೆ ಅಂದಾಗ ಅವರು ಬಿಸ್ನೆಸ್ ವಗೇರೆ ಮಾಡ್ತಾರೆ ಅಂದರು. ಆಮೇಲೆ ಆಯಿತು, ಸೊ ಮನೆಗೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿದೆ ನಾನು. ಅಂದ್ಕೊಳ್ಳೆ ಮಕ್ಕಳು ಕೂತವ್ರು ಹೇಳಿದರು, ಅದೇ ಸಮಸ್ಯೆ ನೋಡ್ರಿ ಅಂತ. ಮನೆಗೆ ಸರಿಯಾದ ಟೈಮಿಗೆ ಬರಲ್ಲ, ಇನ್ನೇನೇನೋ ಮಾಡ್ತಿರ್ತಾರೆ, ಎಲ್ಲೆಲ್ಲೋ ಹೋಗ್ತಿರ್ತಾರೆ, ಅದಕ್ಕೆ ಅದೇ ಸಮಸ್ಯೆ ನೋಡ್ರಿ ಅಂದರು. ಅದಕ್ಕೆ ನಾನು ಆ ಹೆಣ್ಮಗಳಿಗೆ ಹೇಳಿದೆ, ನೀವು ಲಿಂಗಾಯತರು ಮತ್ತು ಇಷ್ಟಲಿಂಗ ಪೂಜೆ ಮಾಡ್ತೀರಿ ಅಲ್ವಾ? ಹೌದು ಅಂದರು. ದಿವಸ ನಾವು ಪೂಜೆ ಮಾಡ್ತೀನಿ ಅಂತಂದರು. ಆಯ್ತಪ್ಪ, ನೀವು ಇಷ್ಟಲಿಂಗ ಪೂಜೆ ಮಾಡ್ತೀರಿ, ಶಿವನ ಒಂದು ರೂಪ ಅದು. ಶಿವ ಏನು ಹೇಳ್ತಾನೆ? ಶಿವನ ಗುಣ ಏನದು? ಶಿವನ ಗುಣ ಕ್ಷಮೆ. ಅದಕ್ಕೆ ನಿಮ್ಮ ಮನೆಯವ್ರಿಗೆ ಬೇಗ ಬರಬೇಕು ಅಂತ ಹೇಳಲಿಕ್ಕೂ ನಿಮ್ಗಾಗಲ್ಲ, ಅವರ ನಡವಳಿಕೆನ ತಿದ್ದಲಿಕ್ಕೂ ನಿಮ್ಮ ಕೈಲಿ ಸಾಧ್ಯ ಇಲ್ಲ. ಒಂದನ್ನು ಮಾತ್ರ ನೀವು ಮಾಡಬೇಕು, ನಿಮ್ಮಲ್ಲಿ ನೀವು ಬದಲಾವಣೆ ಮಾಡಿಕೊಳ್ಳೋದು, ಆ ಶಿವನ ಗುಣವನ್ನು ನಿಮ್ಮಲ್ಲಿ ತಂದುಕೊಳ್ಳೋದು. ಶಿವನ ಗುಣ ಅಂದರೆ ಕ್ಷಮೆ ಅಷ್ಟೇ. ನೀವು ಮಾಡೋದ್ರಿಂದ ನಿಮಗೆ ತಲೆಯೊಳಗಿಂದ ಚಿಂತೆ ಕಡಿಮೆ ಆಗುತ್ತೆ, ಆರಾಮ್ ನಿದ್ದೆ ಆಗುತ್ತೆ, ಒತ್ತಡ ಹೋಗುತ್ತೆ. ಶಿವ ನೀಲಕಂಠ ಅಂತ ಹೇಳೋದು, ಅವನು ಎಲ್ಲನೂ ಕುಡಿದವನು. ಅದಕ್ಕೆ ಪುನಃ ನಾವು ಹೇಳೋದು, ನಾವು ಯಾರನ್ನೂ ಬದಲಾವಣೆ ಮಾಡಲಿಕ್ಕೆ ಬರಲ್ಲ. ವಿ ಹ್ಯಾವ್ ಟು ಟ್ಯೂನ್ ಅವರ್ ಸೆಲ್ಸ್. ನಮ್ಮನ್ನು ನಾವು ಟ್ಯೂನ್ ಮಾಡಬೇಕು ಮತ್ತೊಬ್ಬರ ಜೊತೆಗೆ. ಸೊ ಮತ್ತೊಬ್ಬರನ್ನ ತಿದ್ದಲಿಕ್ಕೆ ಪ್ರಯತ್ನ ಮಾಡೋದು. ತಿದ್ದಲಿಕ್ಕೆ ಪ್ರಯತ್ನ ಆಗಲಿಲ್ಲಪ್ಪ ಅಂದರೆ ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಧನ್ಯವಾದಗಳು.